ಏನು ಪೊಲೀಸರು ಈಗ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಇನ್ಸ್ಪೆಕ್ಟರ್ ಸಂಜೀವ್ ಗೌಡ ಅಪೋಲೋ ಆಸ್ಪತ್ರೆಗೆ ಈಗ ಆಗಮಿಸಿದ್ದಾರೆ. ಶೇಷಾದ್ರಿಪುರಂ ಠಾಣೆಯ ಇನ್ಸ್ಪೆಕ್ಟರ್ ಸಂಜೀವ್ ಗೌಡ ಈಗ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಶೇಷಾದ್ರಿಪುರಂ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಅಪೋಲೋ ಆಸ್ಪತ್ರೆ. ಈ ಅಪೋಲೋ ಆಸ್ಪತ್ರೆಯಲ್ಲಿ ಶಾಸಕ ಆನಂದ್ ಸಿಂಗ್ಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇದೀಗ ಆನಂದ್ ಸಿಂಗ್ರ ಹೇಳಿಕೆಯನ್ನು ಪಡೆಯೋಕೆ ಪೊಲೀಸರು ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಡಿಸಿಎಂ ಪರಮೇಶ್ವರ್ ಮಾತನಾಡ್ತಿದ್ದಾರೆ. ಪೇಪರ್ ಗೋಲ್ಡ್ ಅಷ್ಟು ಗೋಲ್ಡ್ ಅಲ್ಲ. ಗೋಲ್ಡ್ ಸ್ಟ್ಯಾಂಡರ್ಡ್ ಆಫ್ ನನಗೆ ಮಾಧ್ಯಮದ ಮೂಲಕ ಇಲ್ಲಿ ಶಾಸಕರ ಮಧ್ಯೆ ಆನಂದ್ ಸಿಂಗ್ ಅವರು ಮತ್ತು ಬೇರೆಯವರ ಮಧ್ಯೆ ಜಗಳ ಆಗಿದೆ ಅಂತೇಳಿ ಕೇಳಿದೆ. ನನಗೆ ನಾನು ಮತ್ತೆ ಫೋನ್ ಮಾಡಿ ನಮ್ಮ ಬೇರೆ ಶಾಸಕರಿಗೆ ಮಾತಾಡಿದಾಗ ಅವರು ಏನಾಗಿಲ್ಲ, ಆ ರೀತಿ ಏನಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಒಳಗಡೆ ಹೋದ್ಮೇಲೆ ನಾನು ಮಾತಾಡ್ತೀನಿ. ಆನಂದ್ ಸಿಂಗ್ ಅವರು ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ನೀವು ಹೇಳ್ತಿದ್ದೀರಿ, ಅದು ಕೂಡ ನನಗೆ ಮಾಹಿತಿ ಇಲ್ಲ. ನನಗೆ ಒಂದು ವೇಳೆ ಅವರು ಹೋಗಿದ್ರೆ ಯಾವ ಕಾರಣಕ್ಕೆ ಹೋಗಿದ್ದಾರೆ ಅಂತೇಳಿ ಕೂಡ ವಿಚಾರ ಮಾಡಬೇಕಾಗುತ್ತೆ. ಸರ್, ನೀವು ಉಪಮುಖ್ಯಮಂತ್ರಿಗಳಿದ್ದೀರಿ, ನಿಮಗೆ ಇಂಥ ವಿಚಾರಗಳಿದ್ದಾಗ ಮೊದಲಿಗೆ ಇದೆಯೋ ಇಲ್ಲೋ ಅನ್ನೋದು ಸ್ಪಷ್ಟವಾಗಿ ಮಾಹಿತಿ ಬರಲೇಬೇಕು. ಹೋಮ್ ಇಲಾಖೆ ಇತ್ತಲ್ಲ, ಸ್ವಲ್ಪ ಗೊತ್ತಾಗ್ತಿತ್ತು. ಆದ್ರೆ ಹಳೆ ಇಲಾಖೆ ಟಚ್ ಇರುತ್ತೆ. ಈಗ ಬೆಂಗಳೂರಲ್ಲಿ ಕಾಂಗ್ರೆಸ್ ಪಾಲಿನ ಸಚಿವರಿಗೆ ನೀವೇ ಹೇಳುವವರು ಕೇಳುವವರು ಎಲ್ಲ ನೀವೇ. CLP ನಾಯಕ ಒಂದ್ ಕಡೆ ಇರ್ತಾರೆ, ಆದ್ರೆ ನಿಮಗೆ ವಿಷಯ ಗೊತ್ತಿಲ್ಲ ಅಂದ್ರೆ ಕಷ್ಟ ಸರ್ ನಂಬಕ್ಕೆ. ಇಲ್ಲ, ನನಗೆ ಒಳಗಡೆಗೆ ರಾತ್ರಿ ಏನಾಯಿತು ಅಂತ ಗೊತ್ತಿಲ್ಲ. ನಾನೀಗ ಅದಕ್ಕೆ ಈಗ ಹೋಗ್ತಾ ಇದ್ದೇನೆ. ಒಳಗಡೆ ಏನಾಗಿದೆ ತಿಳ್ಕೊಂಡು ಎಲ್ಲರೂ ಸೇಫಾಗಿ, ನಾವೆಲ್ಲ ಸಂಜೆ 8 ಗಂಟೆವರೆಗೂ ನಾನು ಇಲ್ಲೇ ಇದ್ದೆ. 8 ಗಂಟೆವರೆಗೂ ಇದ್ದು ಅನಂತರ ಬೇರೆ ಕಾರ್ಯಕ್ರಮ ಇತ್ತು ಅಂತ ಹೇಳಿ ಹೋಗಿದ್ದೆ. ಅದರಿಂದ ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಏನಾಗಿದೆ ಅಂತ ಗೊತ್ತಿಲ್ಲ ಸರ್. ಬೆಳಗ್ಗೆ 6 ಗಂಟೆವರೆಗೂ ಆಗಿದ್ದು ಗೊತ್ತಿಲ್ಲ ಅಂತ ಹೇಳ್ತಾರೆ. ಕನಿಷ್ಠ ಆಸ್ಪತ್ರೆಗೆ ಹೋಗಿದ್ದಾರೆ. DK ಶಿವಕುಮಾರ್ ಕೂಡ ಒಂದು ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಗೊತ್ತಿಲ್ಲ ನನಗೆ, ಅದು ನಾನು ಟ್ರೈ ಮಾಡಿದೆ ಅವರಿಗೆ. DK ಶಿವಕುಮಾರ್ ಅವ್ರಿಗೂ ಕೂಡ ಮಾತಾಡೋದಕ್ಕೆ ಟ್ರೈ ಮಾಡಿದೆ. ಅವರು ನನಗೆ ಫೋನಲ್ಲಿ ಸಿಕ್ಕಲಿಲ್ಲ. ಈಗ ಒಳಗಡೆ ಹೋದ್ಮೇಲೆ ತಿಳ್ಕೊಳ್ತೀನಿ. ಏನಾದ್ರು ಇದ್ರೆ ವಾಪಸ್ ಬರುವಾಗ ನಿಮಗೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಬಿಜೆಪಿ ಟೀಕೆ ಮಾಡಿದೆ, ಕಾಂಗ್ರೆಸ್ನ ಈ ಒಂದು ಮೈತ್ರಿ ಸರ್ಕಾರದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಜೀವ ಭಯ ಎದುರಾಗಿದೆ. BJP ಅವರು ಏನು ಹೇಳುತ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರ ಮನೆ ಅವ್ರು ಸರಿ ಮಾಡಿಕೊಳ್ಳಿ. ಮೊದಲನೇದಾಗಿ ನಮ್ಮ ಮನೆಗೆ ಅವರು ಲಗ್ಗೆ ಹಾಕೋಕೆ ಏನು ಪ್ರಯತ್ನ ಮಾಡಿದ್ರು, ಅದರಲ್ಲಿ ಯಶಸ್ವಿ ಆಗಲಿಲ್ಲ, ವಾಪಸ್ ಬಂದಿದ್ದಾರೆ. ಮತ್ತು ಈಗ ಅವರ ಏನು ಸರ್ಕಾರವನ್ನು ಅಸ್ಥಿರ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೊರಟಿದ್ರು, ಅದೆಲ್ಲ ಈಗ ನಮ್ಮ ನಾಯಕರು ಹೇಳ್ತಾರಲ್ಲ, ಟುಸ್ ಪಟಾಕಿ ಆಗಿದೆ. ಅಲ್ಲ, ಅದು ಟುಸ್ ಪಟಾಕಿ ಆಯ್ತು. ಏನಿರೋದಿಲ್ಲ ರೀ, ನಮ್ಮಲ್ಲಿ ಎಲ್ಲ ಚೆನ್ನಾಗೇ ಇದ್ದೀವಿ. ಟುಸ್ ಪಟಾಕಿ ಆಗಿದೆ, ಎಲ್ಲರಿಗೂ ಗೊತ್ತಾಗಿದೆ. ಬೆಳಗಿನ ಜಾವ 3 ಗಂಟೆಗೆ ಇಲ್ಲಿ ಡಮ್ ಅಂದಿದೆ. ಇಲ್ಲ, ಏನು ಇಲ್ಲ. ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ನಿಮ್ಗೆ ಯಾವುದೇ ರೀತಿ ಮಾಹಿತಿ ಸಿಕ್ಕಿರಲ್ಲ. ಬಹುಶಃ ಬೆಳಗಾದ ನಂತರ ಆದ್ರೂ ಯಾವ್ದಾದ್ರು ಮಾಹಿತಿ? ಅದೇ ನಾನು ಹೇಳಿದ್ನಲ್ಲ, ನಿಮ್ಮ ಮಾಧ್ಯಮದಲ್ಲಿ ನೋಡಿದಾಗನೇ ನನಗೆ ಗೊತ್ತಾಗಿದ್ದು. ಅದನ್ನ ತಿಳ್ಕೊಳ್ಳೋದಕ್ಕೆ ನಾನು ನಮ್ಮ ಸ್ನೇಹಿತರುಗಳಿಗೆ ಪ್ರಯತ್ನ ಮಾಡಿದೆ, ಯಾರು ಕೂಡ ಫೋನ್ಗೆ ಸಿಗ್ಲಿಲ್ಲ. ಹಾಗಾಗಿ ಈಗ ತಿಳ್ಕೊಳ್ತೀನಿ. ವಾಪಸ್ ಬರುವಾಗ ನಿಮ್ಗೆಲ್ಲ ಮಾಹಿತಿ. ಜನಪ್ರತಿನಿಧಿಗಳು ನಿಮ್ಮ ಪಕ್ಷದ ಶಾಸಕರು ಹೊಡೆದಾಡ್ಕೊಂಡಿದ್ದನ್ನ, ನಿಮ್ಮ ಪಕ್ಷದ ಶಾಸಕರು ಈ ರೀತಿ ಹೊಡೆದಾಡ್ಕೊಂಡಿದ್ದನ್ನ ಯಾವ ರೀತಿ ಸಮರ್ಥಿಸ್ಕೊಳ್ತೀರಿ? ಅಥವಾ ಹೊಡೆದಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ವಲ್ಲ ನನಗೆ. ಹಾಸ್ಪಿಟಲ್ ಅಡ್ಮಿಟ್ ಆಗಿರಲ್ಲ. ನಿಮ್ಮ ಮೆಂಬರ್ಸ್ ಬಿಡ್ತಿಲ್ವಲ್ಲ ಸರ್ ಹಾಸ್ಪಿಟಲ್ ಒಳಗೆ? ನಿಮ್ಮ ಮೆಂಬರ್ಸ್ ಅವ್ರನ್ನೇ ಬಿಡ್ತಿಲ್ಲ. ಇಲ್ಲ, ಗೊತ್ತಿಲ್ಲ, ನನ್ಗೇನು ಗೊತ್ತಿಲ್ಲಪ್ಪ. ನಾನು ತಿಳ್ಕೊಳ್ತೀನಿ. ವಾಪಸ್ ಬರುವಾಗ ನಿಮ್ಮ ಹತ್ರ ಹಂಚ್ಕೊಳ್ತೀನಿ.